10 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಸಂಸತ್ತಿನ ಕೆಳಮನೆ ಲೋಕಸಭೆಯಲ್ಲಿ ಸ್ಪೀಕರ್ ಅವರು ವಿರೋಧ ಪಕ್ಷಕ್ಕೆ ಅಧಿಕೃತ ವಿರೋಧ ಪಕ್ಷದ ಮಾನ್ಯತೆಯನ್ನು ಕೊಟ್ಟಿದ್ದಾರೆ. 2014ರ ಬಳಿಕ ಇದೇ ಮೊದಲ ಬಾರಿಗೆ ಲೋಕಸಭೆಯಲ್ಲಿ ಅಧಿಕೃತ ವಿರೋಧ ಪಕ್ಷದ ನಾಯಕರು ಪೀಠಾಸೀನರಾಗಿದ್ದಾರೆ. ಉತ್ತರ ಪ್ರದೇಶದ ರಾಯಬರೇಲಿ ಲೋಕಸಭಾ ಕ್ಷೇತ್ರದ ಸಂಸದರು ಆಗಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಗೆ ಸ್ಪೀಕರ್ ಓಂ ಬಿರ್ಲಾ ಅವರು ಲೋಕಸಭೆಯಲ್ಲಿ ಅಧಿಕೃತ ವಿರೋಧ ಪಕ್ಷದ ನಾಯಕ ಎಂಬ ಮಾನ್ಯತೆಯನ್ನು ನೀಡಿ ಆದೇಶವನ್ನು ಹೊರಡಿಸಿದ್ದಾರೆ. ಆದರೆ ಲೋಕಸಭೆಯಲ್ಲಾಗಲಿ ಅಥವಾ ರಾಜ್ಯಸಭೆಯಲ್ಲಾಗಲಿ ಅಧಿಕೃತ ವಿರೋಧ ಪಕ್ಷದ ನಾಯಕ ಸ್ಥಾನ ಅದು ಸಾಂವಿಧಾನಿಕ ಹುದ್ದೆ ಅಲ್ಲ. ಇಟ್ ಇಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲ. ಎರಡೂ ಕೂಡ, ಲೋಕಸಭೆಯಲ್ಲೂ ಕೂಡ ರಾಜ್ಯಸಭೆಯಲ್ಲೂ ಕೂಡ ಅದು ಕಾನೂನಿನ ಮುಖಾಂತರ ಮಾನ್ಯತೆಯನ್ನು ಪಡೆದಿರ್ತಕ್ಕಂತಹ ಹುದ್ದೆ ಅಥವಾ ಸ್ಥಾನಮಾನ. ಸಂವಿಧಾನದಲ್ಲಿ ಎಲ್ಲೂ ಕೂಡ ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನ ಸ್ಥಾನದ ಬಗ್ಗೆ ಎಲ್ಲೂ ಕೂಡ ಇಲ್ಲ, ಅಧಿಕೃತ ನಾಯಕ ಸ್ಥಾನದ ಬಗ್ಗೆ ಎಲ್ಲೂ ಕೂಡ ಇಲ್ಲ. ಇದರ ಜೊತೆಗೆ 1969ರ ಚುನಾವಣೆಯವರೆಗೆ ಭಾರತದ ಲೋಕಸಭೆಯಲ್ಲಿ ಸಂಸತ್ತಿನ ಕೆಳಮನೆಯಲ್ಲಿ ವಿರೋಧ ಪಕ್ಷದ ನಾಯಕ ಎನ್ನುವಂತಹ ಮಾನ್ಯತೆ ಕೂಡ ಇರಲಿಲ್ಲ 1969ರ ಲೋಕಸಭಾ ಚುನಾವಣೆಯವರೆಗೆ. ಕಾರಣ ಏನು ಅಂತ ಹೇಳಿದ್ರೆ, ಸ್ವತಂತ್ರ ಭಾರತದಲ್ಲಿ ಲೋಕಸಭೆಯ ಮೊದಲ ಸ್ಪೀಕರ್ ಆಗಿದ್ದಂತಹ ಅವರನ್ನು ಲೋಕಸಭೆಯ ಪಿತಾಮಹ ಅಂತಲೂ ಕೂಡ ಕರೀತಾರೆ, ಜಿ ವಿ ಮಾವಳಂಕರ್ ಅವರು ಹೊರಡಿಸಿದಂತಹ 2 ಪ್ರಮುಖ ನಿರ್ದೇಶನಗಳು, ಡೈರೆಕ್ಷನ್ಸ್ ಏನಿದೆ, ಆ ಕಾರಣಕ್ಕೋಸ್ಕರ 1969ರವರೆಗೆ ಲೋಕಸಭೆಯಲ್ಲಿ ಅಧಿಕೃತ ವಿರೋಧ ಪಕ್ಷದ ಸ್ಥಾನಮಾನ ಕೂಡ ಸಿಗಲಿಲ್ಲ. ಅವರು ಆಸ್ ಎ ಸ್ಪೀಕರ್, ಲೋಕಸಭೆಯ ಮೊದಲ ಸ್ಪೀಕರ್ ಆಗಿ 120 ಮತ್ತು 121ನೆಯ ಡೈರೆಕ್ಷನ್ಸನ್ನು ಇಶ್ಯೂ ಮಾಡ್ತಾರೆ. 120ನೆಯ ಡೈರೆಕ್ಷನ್ಸ್ ಏನು ಅಂತ ಹೇಳಿದ್ರೆ, ಸ್ಪೀಕರ್ ಪವರ್ ಏನು ಅಂತ ಹೇಳಿದ್ರೆ, ಲೋಕಸಭೆಯಲ್ಲಿ ಪಕ್ಷಕ್ಕೆ ಮಾನ್ಯತೆ ಕೊಡುವಂಥದ್ದು, ಚುನಾವಣಾ ಆಯೋಗದಕ್ಕೆ ಅಲ್ಲ, ಲೋಕಸಭೆಯ ಒಳಗಡೆ, ಸದನದ ಒಳಗಡೆ ಈ ಪಕ್ಷಕ್ಕೆ ಮಾನ್ಯತೆ ಕೊಡಬೇಕೋ ಬೇಡವಾ ಅಂತೇಳಿ. 121ನೆಯ ನಿರ್ದೇಶನ ಏನು ಅಂತ ಹೇಳಿದ್ರೆ, ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಸಂಬಂಧಪಟ್ಟಂತಹ ನಿರ್ದೇಶನ. ಮೊದಲ ಸ್ಪೀಕರ್ ಆಗಿದ್ದಂತಹ ಜಿ ವಿ ಮಾವಳಂಕರ್ ಅವರು ಒಂದು ನಿಯಮವನ್ನು ಮಾಡ್ತಾರೆ ಲೋಕಸಭೆಯ ಮೊದಲ ಸ್ಪೀಕರ್ ಆಗಿ. ಏನು ಅಂತ ಹೇಳಿದ್ರೆ, ಲೋಕಸಭೆಯ ಕೋರಮ್ನ, ಲೋಕಸಭೆಯಲ್ಲಿ ಕೋರಮ್ಗೆ ಅಗತ್ಯ ಇರತಕ್ಕಂತಹ ಸದಸ್ಯರನ್ನು ಹೊಂದಿರುವಂತಹ ವಿರೋಧ ಪಕ್ಷಗಳಲ್ಲಿ ಅತಿ ದೊಡ್ಡ ವಿರೋಧ ಪಕ್ಷ ಅಂತ ಯಾವುದಿದೆ ಅದಕ್ಕೆ ಮಾತ್ರ ಅಧಿಕೃತ ವಿರೋಧ ಪಕ್ಷದ ಮಾನ್ಯತೆ ಕೊಡಬೇಕು ಅಂಥೇಳಿ. ಕೋರಮ್ಗೆ ಬೇಕಾಗಿರುವಂಥದ್ದು ಲೋಕಸಭೆಯಲ್ಲಿ 545 ಸಂಸದರ ಪೈಕಿ ಅದರ 10% ಅಂಥೇಳಿ, ಅಂದರೆ 55 ಸಂಸದರು. ಈ 55 ಸಂಸದರು ವಿರೋಧ ಪಕ್ಷಗಳ ಒಳಗಡೆ ಯಾವ ವಿರೋಧ ಪಕ್ಷಕ್ಕಿದೆ ಅಥವಾ 55ಕ್ಕಿಂತ ಹೆಚ್ಚು ಸಂಸದರನ್ನು ಹೊಂದಿರತಕ್ಕಂತಹ ವಿರೋಧ ಪಕ್ಷ ಯಾವ ದೊಡ್ಡ ವಿರೋಧ ಪಕ್ಷ ಇದೆ ಅದಕ್ಕೆ ಮಾತ್ರ ಅಧಿಕೃತ ವಿರೋಧ ಪಕ್ಷದ ಮಾನ್ಯತೆ ಕೊಡಬೇಕೆನ್ನುವಂತಹ ಆದೇಶವನ್ನು ಕೊಡ್ತಾರೆ ಫಸ್ಟ್ ಸ್ಪೀಕರ್, ಲೋಕಸಭೆಯ ಮೊದಲ ಸ್ಪೀಕರ್. ಆ ಡೈರೆಕ್ಷನ್ಸು ಅದಾದ ಬಳಿಕ ಪಾಲನೆ ಆಗ್ತಾ ಬರುತ್ತೆ ಲೋಕಸಭೆಯಲ್ಲಿ. ಈಗಲೂ ಕೂಡ ಅದೇ ನಿಯಮ ಪಾಲನೆಯಲ್ಲಿ ಇರುವಂಥದ್ದು. ಸೊ 1969ರವರೆಗೆ, ಆ ಲೋಕಸಭಾ ಚುನಾವಣೆಯವರೆಗೆ ಲೋಕಸಭೆಯಲ್ಲಿ ಯಾವುದೇ ವಿರೋಧ ಪಕ್ಷಕ್ಕೂ ಕೂಡ ಲೋಕಸಭೆಯ ಕೋರಮಿಗೆ ಅಗತ್ಯ ಇರತಕ್ಕಂತಹ ಸಂಸದರ ಬಲ ಇರಲಿಲ್ಲ. ಅಂದರೆ ಕನಿಷ್ಠ 55 ಸಂಸದರು ಯಾವುದೇ ವಿರೋಧ ಪಕ್ಷದ ಬಳಿ ಇರಲಿಲ್ಲ. ಆದರೆ 1969ರಲ್ಲಿ ಇಂದಿರಾ ಗಾಂಧಿಯವರ ಅವಧಿಯಲ್ಲಿ ಕಾಂಗ್ರೆಸ್ ವಿಭಜನೆ ಆದ ಬಳಿಕ ಕಾಂಗ್ರೆಸ್ ಓ ಅಂತೇಳಿ ರಚನೆ ಆಯಿತು. ಓ ಅಂತ ಹೇಳಿದ್ರೆ ಕಾಂಗ್ರೆಸ್ ಓಲ್ಡ್ ಪಾರ್ಟಿ ಅಂತ, ಹಳೆ ಕಾಂಗ್ರೆಸ್ಸಿಗರು. ಅದರಲ್ಲಿ ನೀಲಂ ಸಂಜೀವ ರೆಡ್ಡಿ, ಮೊರಾರ್ಜಿ ದೇಸಾಯಿ ಇವರೆಲ್ಲ ಇದ್ದರು. ಸೊ ಆ ಪಕ್ಷದ ರಾಮ್ ಸುಭಾಗ್ ಸಿಂಗ್ ಅವರಿಗೆ 1969ರಲ್ಲಿ ವಿರೋಧ ಪಕ್ಷದ ನಾಯಕ ಎನ್ನುವಂತಹ ಹುದ್ದೆಯನ್ನು ಕೊಡಲಾಗುತ್ತೆ ಲೋಕಸಭೆಯ ಒಳಗಡೆ. ಆದರೆ ವಿರೋಧ ಪಕ್ಷದ ನಾಯಕನಿಗೆ ಸಂಸತ್ತಿನಲ್ಲಿ, ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅವರಿಗೊಂದು ಕಾನೂನಾತ್ಮಕ ಮಾನ್ಯತೆ ಸಿಕ್ಕಿದ್ದು ಯಾವಾಗ ಅಂತ ಹೇಳಿದ್ರೆ 1977ರಲ್ಲಿ. 1977ರಲ್ಲಿ ಒಂದು ಕಾಯ್ದೆಯನ್ನು ಪಾಸ್ ಮಾಡ್ತಾರೆ. ಏನು ಅಂತ ಹೇಳಿದ್ರೆ, ಸಂಸತ್ತಿನಲ್ಲಿ ಅಧಿಕೃತ ವಿರೋಧ ಪಕ್ಷದ ನಾಯಕನಿಗೆ ಸಂಸತ್ತಿನಲ್ಲಿ ವಿರೋಧ ಪಕ್ಷದ ನಾಯಕರ ಸಂಬಳ ಮತ್ತು ಭತ್ಯೆ
ಕಾಯ್ದೆ 1977 ಅಂತೇಳಿ ಒಂದನ್ನು ಪಾಸ್ ಮಾಡ್ತಾರೆ. ಆ ಕಾಯ್ದೆಯ ಮುಖಾಂತರ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ಅಧಿಕೃತ ವಿರೋಧ ಪಕ್ಷದ ನಾಯಕನಿಗೆ ಕಾನೂನಾತ್ಮಕ ಮಾನ್ಯತೆ ಸಿಗ್ತಾ ಹೋಗುತ್ತೆ. ಕಾನೂನಾತ್ಮಕ ಮಾನ್ಯತೆ ಅಂತ ಹೇಳಿದ್ರೆ ಆತನಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಸಿಗುತ್ತೆ ಅಧಿಕೃತ ವಿರೋಧ ಪಕ್ಷದ ನಾಯಕನಿಗೆ. ಜೊತೆಗೆ ಕ್ಯಾಬಿನೆಟ್ ದರ್ಜೆ, ಕೇಂದ್ರದಲ್ಲಿ ಕ್ಯಾಬಿನೆಟ್ ದರ್ಜೆಯ ಸಚಿವರು ಯಾರಿದ್ದಾರೆ ಅವರಿಗೆ ಕೊಡಮಾಡಬಹುದಾದಂತಹ ವಸತಿ, ಅವರಿಗೆ ಕೊಡಮಾಡಬಹುದಾದಂತಹ ಸಂಬಳ, ಹೇಗೆ ಕ್ಯಾಬಿನೆಟ್ ದರ್ಜೆಯ ಸಚಿವರಿಗೆ ಸಿಬ್ಬಂದಿಯ ಸೌಲಭ್ಯ ಇರುತ್ತೋ ಅದೇ ರೀತಿಯಾದಂಥ ಸೌಲಭ್ಯ ಕೂಡ 1977ರ ನಿಯಮಗಳ ಪ್ರಕಾರ ಸಿಗುತ್ತೆ. ಜಿ ವಿ ಮಾವಳಂಕರ್ ನಿಯಮವನ್ನು ಮಾಡಿದ್ದು ಮೊದಲನೆಯ ಲೋಕಸಭೆಯಲ್ಲಿ ಆ್ಯಸ್ ಎ ಫಸ್ಟ್ ಸ್ಪೀಕರ್ ಆಗಿ. 1977ರಲ್ಲಿ ಅದಕ್ಕೆ ಅಧಿಕೃತ ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಒಂದು ಕಾನೂನಾತ್ಮಕ ಮಾನ್ಯತೆ ಸಿಗುತ್ತೆ, ಕಾನೂನಾತ್ಮಕ ಸ್ಥಾನಮಾನ ಸಿಗುತ್ತೆ 1977ರ ಆ್ಯಕ್ಟ್ನ ಬಳಿಕ. ಆದರೆ ಲೋಕಸಭೆಯಲ್ಲಿ ಅಧಿಕೃತ ವಿರೋಧ ಪಕ್ಷದ ಸ್ಥಾನಮಾನ ನಿರ್ಧಾರ ಆಗಿದ್ದೇ ಸ್ಪೀಕರ್, ಮೊದಲನೆಯ ಸ್ಪೀಕರ್ ಇದ್ರಲ್ಲ ಅವರು ಕೊಟ್ಟಂತಹ ನಿರ್ದೇಶನಗಳ ಅಡಿಯಲ್ಲೇ. ಈಗ 1977ರ ಕಾಯ್ದೆಯಲ್ಲೂ ಕೂಡ ಎಲ್ಲೂ ಕೂಡ ನಿಮಗೆ ಅಧಿಕೃತ ವಿರೋಧ ಪಕ್ಷಕ್ಕೆ ಅಥವಾ ಅಪೋಸಿಷನ್ ಪಾರ್ಟಿಗೆ ಲೀಡರ್ ಆಫ್ ದಿ ಅಪೋಸಿಷನ್ ಪಾರ್ಟಿ ಅಂತ ಯಾವುದನ್ನು ಕರಿಬೋದು ಅಂತ ಹೇಳಿದ್ರೆ ಅಲ್ಲಿ ಕೋರಮ್ನ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ 1977ರ ಕಾಯ್ದೆಯಲ್ಲಿ. ಬಟ್ ಜಿ ವಿ ಮಾವಳಂಕರ್ ನಂತರ ಬಂದಂತಹ ಸ್ಪೀಕರ್ಗಳೆಲ್ಲರೂ ಕೂಡ ಅಧಿಕೃತ ವಿರೋಧ ಪಕ್ಷದ ಸ್ಥಾನಮಾನ ಕೊಡುವಂತಹ ಸಂದರ್ಭದಲ್ಲಿ ಮೊದಲನೆಯ ಸ್ಪೀಕರ್ ಹೊರಡಿಸಿದಂತಹ ನಿರ್ದೇಶನವನ್ನೇ ಪಾಲನೆ ಮಾಡ್ಕೊಬಂದರು. ಅದು 1979ರಲ್ಲೂ ಕೂಡ ಪಾಲನೆ ಆಯಿತು ಇಂದಿರಾ ಗಾಂಧಿ ಅವಧಿಯಲ್ಲಿ. ಆಗಲೂ ಕೂಡ ಅಧಿಕೃತ ವಿರೋಧ ಪಕ್ಷ ಇರಲಿಲ್ಲ. 1989ರವರೆಗೂ ಕೂಡ ರಾಜೀವ್ ಗಾಂಧಿ ಕಾಲದವರೆಗೂ ಕೂಡ ಅದು ಪಾಲನೆ ಆಗ್ತಾ ಬಂತು. 2014ರಲ್ಲೂ ಕೂಡ ಕಾಂಗ್ರೆಸ್ಸಿಗೆ ಅಧಿಕೃತ ವಿರೋಧ ಪಕ್ಷದ ಸ್ಥಾನಮಾನ ತಪ್ಪಲಿಕ್ಕೆ ಸಿಗದೇ ಇರಲಿಕ್ಕೆ ಕಾರಣ ಅದೇ. ಜಿ ವಿ ಮಾವಳಂಕರ್ ಅವರು ಹೊರಡಿಸಿದಂಥ ನಿರ್ದೇಶನಗಳು 2014 ಮತ್ತು 2019ರಲ್ಲಿ ಕಾಂಗ್ರೆಸ್ಸಿಗೆ ಅಧಿಕೃತ ವಿರೋಧ ಪಕ್ಷದ ನಾಯಕ ಸ್ಥಾನ ತಪ್ಪಿತು. ಸೊ ಇದು ಹಿನ್ನೆಲೆ. ಸೊ 10 ವರ್ಷಗಳ ಬಳಿಕ ನರೇಂದ್ರ ಮೋದಿ ಅವರ ಆಡಳಿತದ 3ನೇ ಅವಧಿಯಲ್ಲಿ ಕಾಂಗ್ರೆಸ್ಸಿಗೆ ಈಗ ಅಧಿಕೃತ ವಿರೋಧ ಪಕ್ಷದ ಸ್ಥಾನಮಾನ ಸಿಕ್ಕಿದೆ. 98 ಸಂಸದರನ್ನು ಹೊಂದಿರತಕ್ಕಂತಹ ಪಕ್ಷಕ್ಕೆ 1989ರಲ್ಲಿ 1 ವರ್ಷದ ಅವಧಿಗೆ ರಾಜೀವ್ ಗಾಂಧಿಯವರು ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿದ್ದರು. 1999ರಿಂದ 2004ರವರೆಗೆ ಸೋನಿಯಾ ಗಾಂಧಿಯವರು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು. ಈ ಅಧಿಕೃತ ವಿರೋಧ ಪಕ್ಷದ ನಾಯಕ, ಇದರ ಇಂಪಾರ್ಟೆನ್ಸ್ ಏನು ನೋಡಿ. ಲೋಕಸಭೆಯ ಕಾರ್ಯಾಲಯ ಅಧಿಕೃತವಾಗಿ ಪ್ರಕಟಿಸಿರುವಂತಹ ದಿ ಇಂಡಿಯನ್ ಪಾರ್ಲಿಮೆಂಟ್ ಎನ್ನುವಂಥ ಒಂದು ಪುಸ್ತಕದಲ್ಲಿ ವಿರೋಧ ಪಕ್ಷದ ನಾಯಕನನ್ನು ಶಾಡೋ ಪಿ ಎಮ್ ಅಂಥೇಳಿ ಕರೆದಿದೆ. ಅದು ಅಧಿಕೃತ ದಾಖಲೆಗಳಿವೆಲ್ಲವೂ ಕೂಡ. ಶಾಡೋ ಪಿ ಎಮ್ ಅಂದರೆ ಪ್ರಧಾನಮಂತ್ರಿಯ ನೆರಳು. ಮತ್ತು ವಿರೋಧ ಪಕ್ಷದ ನಾಯಕನ ಪಕ್ಷ ಏನಿದೆ, ಅಂದರೆ ವಿರೋಧ ಪಕ್ಷದ ನಾಯಕ ಮತ್ತು ಆತನ ಸಂಸದರ ಬಳಗ ಏನಿದೆ ಅದನ್ನು ಶಾಡೋ ಕ್ಯಾಬಿನೆಟ್ ಅಂತ ಕರೀತಾರೆ. ಅಂದರೆ ಪ್ರಧಾನಿ ನೇತೃತ್ವದ ಕೇಂದ್ರ ಸರ್ಕಾರ ಮಾಡಬಹುದಾದಂತಹ ಕೆಲಸ ಕಾರ್ಯಗಳ ಮೇಲೆ ನೆರಳಾಗಿ ಅದನ್ನು ಫಾಲೋ ಮಾಡುವಂಥದ್ದು, ಅದನ್ನು ನಿಗಾವಹಿಸುವಂಥದ್ದು, ಸರಿ ಮಾಡ್ತಿದ್ದಾರೋ ತಪ್ಪು ಮಾಡ್ತಿದ್ದಾರೋ ಎಚ್ಚರ ವಹಿಸುವಂತಹ ಕೆಲಸವನ್ನು ಈ ಶಾಡೋ ಪಿ ಎಮ್ ಅಂದರೆ ಅಧಿಕೃತ ವಿರೋಧ ಪಕ್ಷದ ನಾಯಕ ಮಾಡಬೇಕು. ಇನ್ನೊಂದು ಅಂಶವನ್ನು ಪುಸ್ತಕದಲ್ಲಿ ಹೇಳಿದ್ದಾರೆ. ಒಂದು ವೇಳೆ ಲೋಕಸಭೆಯಲ್ಲಿ ಆಡಳಿತ ಪಕ್ಷ ಬಹುಮತ ಸಾಬೀತುಪಡಿಸಲು ವಿಫಲವಾಗಿ ಸೋತರೆ ಆಗ ತಕ್ಷಣದ ಸರ್ಕಾರ ರಚಿಸುವ ಜವಾಬ್ದಾರಿಯನ್ನು, ಆ ಹೊಣೆಗಾರಿಕೆಯನ್ನು ಕೂಡ ಅಧಿಕೃತ ವಿರೋಧ ಪಕ್ಷದ ನಾಯಕ ವಹಿಸಿಕೊಳ್ಳುವ ಮಟ್ಟಿಗೆ ಇರಬೇಕು ಅಂತ ಹೇಳುತ್ತೆ ದಿ ಇಂಡಿಯನ್ ಪಾರ್ಲಿಮೆಂಟ್ ಎನ್ನುವಂಥ ಪುಸ್ತಕದಲ್ಲಿ. ಸರ್ಕಾರದ ಅಧಿಕೃತ ಪುಸ್ತಕ ಇದು, ಸಂಸತ್ತಿನ ಅಧಿಕೃತ ಪುಸ್ತಕದಲ್ಲಿ. ಸೊ ಅಷ್ಟು ಇಂಪಾರ್ಟೆನ್ಸ್ ಇರತಕ್ಕಂತಹ ಹುದ್ದೆ ಇದು. 2004ರಲ್ಲಿ ಮೊದಲ ಬಾರಿಗೆ ರಾಹುಲ್ ಗಾಂಧಿಯವರು ಲೋಕಸಭೆಯ ಸಂಸದರಾಗಿ ಆಯ್ಕೆಯಾದರು. ಸತತ 5 ಬಾರಿ ಆಯ್ಕೆಯಾಗಿದ್ದಾರೆ. 2004, 2009, 2014, 2019, ಈಗ 2024 ಸತತವಾಗಿ 5 ಬಾರಿ ಆಯ್ಕೆಯಾಗಿದ್ದಾರೆ. 2004ರಿಂದ 2014ರವರೆಗೆ UPA ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಯಾವುದೇ ಸಚಿವ ಸ್ಥಾನವನ್ನು ನಿರ್ವಹಣೆ ಮಾಡಿಲ್ಲ. ಅವರು ಸರ್ಕಾರದಿಂದ ಹೊರಗೇನೇ ಇದ್ದರು, ಸಚಿವ ಸ್ಥಾನವನ್ನು ಸ್ವೀಕಾರ ಮಾಡಲಿಲ್ಲ. ಆದರೆ 2019ರಲ್ಲಿ ಕಾಂಗ್ರೆಸ್ ಸೋಲ್ತು ಲೋಕಸಭಾ ಚುನಾವಣೆಯಲ್ಲಿ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಟ್ಟರು. ಸೊ ಈಗ
ರಾಹುಲ್ ಗಾಂಧಿಯವರು ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. 10 ವರ್ಷದ ಬಳಿಕ ಕಾಂಗ್ರೆಸ್ಗೆ ಲೋಕಸಭೆಯಲ್ಲಿ ಆ ಮಾನ್ಯತೆ ಸಿಕ್ಕಿದೆ. ಸೊ ರಾಹುಲ್ ಗಾಂಧಿಯವರ ಪಾತ್ರ ಏನು ನೋಡಿ, ದೇಶದ ಪ್ರಮುಖ 7 ಸಂಸ್ಥೆಗಳು, ಒಂದು ಕೇಂದ್ರೀಯ ತನಿಖಾ ದಳ, ಇದರ ಮುಖ್ಯಸ್ಥರನ್ನು CBI ಡೈರೆಕ್ಟರನ್ನು ಆಯ್ಕೆ ಮಾಡುವಂತಹ ಸಮಿತಿ ಏನಿದೆ ಅದರಲ್ಲಿ ಲೀಡರ್ ಆಫ್ ದಿ ಅಪೋಸಿಷನ್, ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಇರಬೇಕು. ರಾಹುಲ್ ಗಾಂಧಿಯವರು ಈಗ ಅದರಲ್ಲಿ ಸದಸ್ಯರಾಗಿದ್ದಾರೆ. ಕೇಂದ್ರೀಯ ಜಾಗೃತ ಆಯೋಗ CBC ಇಸ್ ಅಪ್ಪರ್ ಟು CBI. CBC ಅಪ್ಪರ್ ಟು CBI. CBIಗಿಂತ ಮೇಲಿರ್ತಕ್ಕಂತಹ ತನಿಖಾ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ಅದು CBCಯ ಅಧ್ಯಕ್ಷರ ಅಥವಾ ಮುಖ್ಯಸ್ಥರ ಆಯ್ಕೆ, ಅದರಲ್ಲೂ ಕೂಡ ಲೀಡರ್ ಆಫ್ ದಿ ಅಪೋಸಿಷನ್ ಇರಬೇಕು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ NHRC, ಅದರ ಮುಖ್ಯಸ್ಥರ ಆಯ್ಕೆಯಲ್ಲೂ ಕೂಡ ಲೀಡರ್ ಆಫ್ ದಿ ಅಪೋಸಿಷನ್ ಇರಬೇಕು ಅಂತಿದೆ. ಕೇಂದ್ರ ಮಾಹಿತಿ ಹಕ್ಕುಗಳ ಆಯೋಗದ ಮುಖ್ಯಸ್ಥರು CIC, ಅದರ ಆಯ್ಕೆಯಲ್ಲೂ ಕೂಡ ಲೀಡರ್ ಆಫ್ ದಿ ಅಪೋಸಿಷನ್ ಇರಬೇಕು. ಭಾರತೀಯ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಉಳಿದ 2 ಚುನಾವಣಾ ಆಯುಕ್ತರು ಯಾರಿದ್ದಾರೆ ಅವರ ಆಯ್ಕೆಯಲ್ಲೂ ಕೂಡ ಲೀಡರ್ ಆಫ್ ದಿ ಅಪೋಸಿಷನ್ ಇರಬೇಕು ಅಂತಿದೆ. ಬಟ್ ಅದು ಬಂದಿದ್ದು ಇತ್ತೀಚೆಗೆ ಅಷ್ಟೇ, ಸುಪ್ರೀಂ ಕೋರ್ಟ್ ಆದೇಶ ಬಂದಿದ್ದು ಇತ್ತೀಚೆಗೆ. ಅದನ್ನು ಓವರ್ ರೈಡ್ ಮಾಡಿ ನರೇಂದ್ರ ಮೋದಿ ಅವರ ಸರ್ಕಾರ ಲೋಕಸಭಾ ಚುನಾವಣೆ ಘೋಷಣೆಗೂ ಮೊದಲು 2 ಚುನಾವಣಾ ಆಯುಕ್ತರನ್ನು ನೇಮಿಸಿ ಆಗಿದೆ. ಸೊ ಇದು ಇತ್ತೀಚೆಗೆ ಬಂದಿರತಕ್ಕಂಥ ಆದೇಶ. ಚುನಾವಣಾ ಆಯುಕ್ತರ, ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಚುನಾವಣಾ ಆಯುಕ್ತರ ನೇಮಕಾತಿಯಲ್ಲಿ ಲೀಡರ್ ಆಫ್ ದಿ ಅಪೋಸಿಷನನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಅವರು ಕೂಡ ಸಮಿತಿಯಲ್ಲಿ ಇರಬೇಕು ಎನ್ನುವಂಥದ್ದು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಜಜ್ಮೆಂಟು. ಆ ಜಜ್ಮೆಂಟನ್ನು ಓವರ್ ರೈಡ್ ಮಾಡಿ ಆಲ್ರೆಡಿ ಲೋಕಸಭಾ ಚುನಾವಣೆ ಘೋಷಣೆಗಿಂತ ಮುಂಚೆ ಮೋದಿಯವರ ಸರ್ಕಾರ 2 ಚುನಾವಣಾ ಆಯುಕ್ತರನ್ನು ಎಲೆಕ್ಷನ್ ಕಮಿಷನ್ಗೆ ಅಪಾಯಿಂಟ್ಮೆಂಟ್ ಮಾಡಿ ಆಗಿದೆ. ಇನ್ನು ಲೋಕ್ಪಾಲ್ ಮುಖ್ಯಸ್ಥರ ನೇಮಕದಲ್ಲೂ ಕೂಡ ಆ ಸಮಿತಿಯಲ್ಲೂ ಕೂಡ ಲೀಡರ್ ಆಫ್ ದಿ ಅಪೋಸಿಷನ್ ಇರಬೇಕು, ಲೋಕಸಭೆಯ ನಾಯಕರು ಇರಬೇಕು ಎನ್ನುವಂತಹ ನಿಯಮಗಳಿರುವಂಥದ್ದು. ಸೊ ಪ್ರಮುಖ 7 ಸಂಸ್ಥೆಗಳು, ಅದರಲ್ಲಿ ಚುನಾವಣಾ ಆಯೋಗ ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಎಗೇನ್, ಅದರಲ್ಲೂ ಕೂಡ NHRC ಕಾನ್ಸ್ಟಿಟ್ಯೂಷನಲ್ ಬಾಡಿ, ಅದರಲ್ಲೂ ಕೂಡ ರಾಹುಲ್ ಗಾಂಧಿಯವರು ಸದಸ್ಯರಾಗಿರ್ತಾರೆ. ಬಟ್ ಅಲ್ಲಿ ಕೋರಮ್ನ ಇಶ್ಯೂಸ್ಗಳು ಬಂದಂತಹ ಸಂದರ್ಭದಲ್ಲಿ ಪ್ರತಿಯೊಂದಕ್ಕೂ ವಿರೋಧ ವ್ಯಕ್ತಪಡಿಸ್ಕೊಂಡು ಕೂರಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಲೋಕಾಯುಕ್ತ ನೇಮಕಾತಿ ಆಗುತ್ತೆ, ಅದರಲ್ಲೂ ಕೂಡ ವಿಧಾನಸಭೆಯ ಅಧಿಕೃತ ವಿರೋಧ ಪಕ್ಷದ ನಾಯಕರು ಇರ್ತಾರೆ, ಬಟ್ ಅವರೇನು ವಿರೋಧ ವ್ಯಕ್ತಪಡಿಸಲ್ಲ ಪ್ರತಿ ಸಲ. ಸೊ ಎಲ್ಲದಕ್ಕೂ ಕೂಡ ವಿರೋಧ ವ್ಯಕ್ತಪಡಿಸ್ಕೊಂಡಿರೋಕ್ಕಾಗಲ್ಲ. ಈ CBI ಇದೆಲ್ಲ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಗೊತ್ತಿರ್ಬೋದು ಎಲ್ರಿಗೂ. ರಫೇಲ್ ಯುದ್ಧ ವಿಮಾನಗಳ ಖರೀದಿ ಹಗರಣ ಆಯಿತು ಎನ್ನುವಂಥ ಆರೋಪಗಳು ಕೇಳಿ ಬಂದಂಥ ಸಂದರ್ಭದಲ್ಲಿ CBI ತನಿಖೆ ಮಾಡಬಹುದು ಎನ್ನುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ CBIನ ಮುಖ್ಯಸ್ಥರನ್ನು ಬದಲಾವಣೆ ಮಾಡಿಬಿಡ್ತು. ಇದ್ದಕ್ಕಿದ್ದ ಹಾಗೆ ಹೊಸ ಮುಖ್ಯಸ್ಥರನ್ನು ತಂದು ಕೂರಿಸಿದ್ರು. ಆ ಸಂದರ್ಭದಲ್ಲಿ ಈ ನೇಮಕಾತಿ ಇಶ್ಯೂಸ್ಗಳೆಲ್ಲ ಪ್ರಶ್ನೆಗೆ ಬಂದವು, ಆಯ್ಕೆ ಸಮಿತಿ ಇಶ್ಯೂಸ್ಗಳೆಲ್ಲ ಮುನ್ನೆಲೆಗೆ ಬಂದವು, ಚರ್ಚೆಗೆ ಬಂದವು. ಆ ಹಿನ್ನೆಲೆಯಲ್ಲಿ ವೆರಿ ಇಂಪಾರ್ಟೆಂಟ್. ಸೊ ರಾಹುಲ್ ಗಾಂಧಿ ಅವರಿಗೆ ಈಗ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಸಿಕ್ಕಿರುವಂಥದ್ದು. ಅಧಿಕೃತ ವಿರೋಧ ಪಕ್ಷದ ನಾಯಕ. 14 ಮಂದಿ ಸಿಬ್ಬಂದಿಗಳಿರ್ತಾರೆ, ಪ್ರೈವೇಟ್ ಸೆಕ್ರೆಟರಿ ಸೇರಿದಂತೆ, ಆಪ್ತ ಕಾರ್ಯದರ್ಶಿ ಒಳಗೊಂಡಂತೆ, ಅಸಿಸ್ಟೆಂಟ್ ಸೆಕ್ರೆಟರಿಗಳು ಒಳಗೊಂಡಂತೆ, 4 ಜನ ಪಿಯೋನ್ಗಳು ಒಳಗೊಂಡಂತೆ ಒಟ್ಟು 14 ಮಂದಿ ಸಿಬ್ಬಂದಿ, ಜೊತೆಗೆ ಒಬ್ಬ ಸ್ಟಾಫ್ ಡ್ರೈವರ್ ಇರ್ತಾನೆ. ಕ್ಯಾಬಿನೆಟ್ ದರ್ಜೆಯ ಸಚಿವರಿಗೆ ಸಿಗುವಂತಹ ಬಂಗ್ಲೆ ಸಿಗುತ್ತೆ, ಆ ಸಂಬಳ ಸಿಗುತ್ತೆ, ಅದೇ ರೀತಿಯಾದಂಥ ವಾಹನದ ವ್ಯವಸ್ಥೆ ಕೂಡ ಇರುತ್ತೆ. ಹೇಗೆ ಕ್ಯಾಬಿನೆಟ್ ದರ್ಜೆಯ ಸಚಿವರು ಹೋಗ್ತಾರೆ ಅದೇ ರೀತಿಯಾದಂಥ ಭದ್ರತೆ ಇರುತ್ತೆ. ನೋಡಿ ಎಂತಹ ಕಾಲಘಟ್ಟಗಳು ಹೇಗೆ ಬದಲಾಗುತ್ತೆ ಎನ್ನುವುದಕ್ಕೆ ಕಳೆದ ವರ್ಷ ರಾಹುಲ್ ಗಾಂಧಿ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಮಾನನಷ್ಟ ಪ್ರಕರಣದಲ್ಲಿ ಸೂರತ್ನ ಕೋರ್ಟ್ನ ಜಜ್ಮೆಂಟ್ನ ಬಳಿಕ ಲೋಕಸಭೆಯ ಸ್ಪೀಕರ್ ಅನರ್ಹಗೊಳಿಸಿದ್ರು. ಅದಾದ ಬಳಿಕ ಅವರ ಬಂಗ್ಲೆ ಖಾಲಿ ಮಾಡಲಿಕ್ಕೆ ಸೂಚನೆಯನ್ನು ಕೊಡಲಾಯಿತು. ಬಂಗ್ಲೆ ಕೂಡ ಖಾಲಿ ಮಾಡಿದ್ರು ರಾಹುಲ್ ಗಾಂಧಿಯವರು. ಸೊ ಅದೇ ರಾಹುಲ್ ಗಾಂಧಿ ಅವರಿಗೆ ಈಗ ಅಧಿಕೃತ ವಿರೋಧ ಪಕ್ಷದ ನಾಯಕ ಸ್ಥಾನ ಸಿಕ್ಕಿದೆ. ವೆರಿ ಇಂಪಾರ್ಟೆಂಟ್. ಯಾಕೆ ರಾಹುಲ್ ಗಾಂಧಿ ಅವರಿಗೆ ಈ ಹುದ್ದೆ ಅಂತ ಹೇಳಿದ್ರೆ, ಬದಲಾಗಬಹುದಾದಂತಹ ರಾಜಕೀಯ ಸನ್ನಿವೇಶಗಳಲ್ಲಿ ರಾಹುಲ್ ಗಾಂಧಿ ಅವರನ್ನು ಕಾಂಗ್ರೆಸ್ನ ನಾಯಕರು ಮತ್ತು ಇಂಡಿಯಾ ಮೈತ್ರಿಕೂಟದ ನಾಯಕರು ಹೇಗೆ ಅವರನ್ನು ಸ್ವೀಕಾರ ಮಾಡ್ತಾರೆ ಎನ್ನುವುದಕ್ಕೆ ಈಗ ಅವರಿಗೆ ಸಿಕ್ಕಿರ್ತಕ್ಕಂಥ ಹುದ್ದೆ ಏನಿದೆ ಅದು ಮೂಲ ಅಡಿಪಾಯವಾಗಿ ಹೋಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಅಧಿಕೃತ ವಿರೋಧ ಪಕ್ಷದ ನಾಯಕ ಅಂತ ಹೇಳಿದ್ರೆ PM ಶಾಡೋ ಕ್ಯಾಬಿನೆಟ್. ಸೊ ಶಾಡೋ PM ಶಾಡೋ ಕ್ಯಾಬಿನೆಟ್ ಅದನ್ನು ಹೊಂದಿರತಕ್ಕಂತಹ ನಾಯಕ ವಿರೋಧ ಪಕ್ಷಗಳನ್ನೆಲ್ಲ, ಆ ನಾಯಕರನ್ನೆಲ್ಲ, ಈಗ ಫಾರ್ ಎಕ್ಸಾಂಪಲ್ ಮಮತಾ ಬ್ಯಾನರ್ಜಿ ನೋಡಿ, ಅವರಿಗೆ ಆಲ್ರೆಡಿ ಸಿಟ್ಟು ಬಂದುಬಿಟ್ಟಿದೆ. ಸ್ಪೀಕರ್ ವಿಚಾರಕ್ಕೆ ನನ್ನನ್ನು ಕೇಳದೆ ನೀವು ಡಿಸೈಡ್ ಮಾಡಿಬಿಟ್ರೆ ಅಂತ. ಆಮೇಲೆ ಬೆಂಬಲ ಸೂಚಿಸಿದ್ರು ಕಾಂಗ್ರೆಸ್ಗೆ, ಅದು ಬೇರೆ ಪ್ರಶ್ನೆ. ಆದರೆ
ಆ ಥರದ ನಾಯಕರು ಇರ್ತಾರೆ. ಈಗ ಶರದ್ ಪವಾರ್, ಮಮತಾ ಬ್ಯಾನರ್ಜಿ, ಲಾಲು ಪ್ರಸಾದ್ ಯಾದವ್, ಅಖಿಲೇಶ್ ಸಿಂಗ್ ಯಾದವ್, JMM ನಾಯಕರು, ಈ ಥರ ಬೇರೆ ಬೇರೆ ಪಕ್ಷಗಳ ದೊಡ್ಡ ಪಕ್ಷಗಳ ನಾಯಕರು ಇರ್ತಾರೆ. ಅವ್ರನ್ನೆಲ್ಲರನ್ನೂ ಕೂಡ ಜೊತೆಯಾಗಿ ಕರೆದುಕೊಂಡು ಹೋಗುವಂಥದ್ದು ಇದೆಯಲ್ಲ ಕಲೆಕ್ಟಿವ್ ಲೀಡರ್ಶಿಪ್. ಆ ಕಲೆಕ್ಟಿವ್ ಲೀಡರ್ಶಿಪ್ಪನ್ನು ರಾಹುಲ್ ಗಾಂಧಿ ಅವರು ಈಗ ತೋರಿಸ್ಬೇಕಾಗತ್ತೆ. ಈ ಒಂದು ಕಾಂಗ್ರೆಸ್ ಇಸ್ ದ ಬಿಗ್ಗೆಸ್ಟ್ ಪಾರ್ಟಿ. ಕಾಂಗ್ರೆಸ್ಸೇ ಅಧಿಕೃತ ವಿರೋಧ ಪಕ್ಷವಾಗಿ, ಕಾಂಗ್ರೆಸ್ಸೇ ಅಧಿಕೃತ, ರಾಹುಲ್ ಗಾಂಧಿಯವರೇ ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿದ್ದರೂ ಕೂಡ ಮೈತ್ರಿಕೂಟದ ವಿಚಾರ ಬಂದಂತಹ ಸಂದರ್ಭದಲ್ಲಿ ಕಲೆಕ್ಟಿವ್ ಲೀಡರ್ಶಿಪ್ ಬೇಕಾಗುತ್ತೆ ರಾಹುಲ್ ಗಾಂಧಿ ಅವರಿಗೆ ಟು ಟ್ಯಾಕಲ್ ಮೋದಿ ಗೌರ್ಮೆಂಟ್. ನೋಡಿ, ಇವತ್ತು ಪಪ್ಪು ಯಾದವ್ ಅವರು ಲೋಕಸಭೆಯಲ್ಲಿ ಮಾತನಾಡ್ತಾ ಅವರು ಸ್ಪೀಕರ್ ಧನ್ಯವಾದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅವರು ಹೇಳ್ತಾರೆ, ನಾನು ರಾಹುಲ್ ಗಾಂಧಿ ಅವರ ನಾಯಕತ್ವವನ್ನು ಒಪ್ಕೊಂಡಿದ್ದೀನಿ ಅಂತೇಳಿ. ಪಪ್ಪು ಯಾದವ್ ಅವರಿಗೆ ಬಿಹಾರದಲ್ಲಿ RJD ಅವರು ಟಿಕೆಟ್ ಕೊಡಲಿಕ್ಕೆ ಒಪ್ಕೊಳ್ಳಿಲ್ಲ. ಪಪ್ಪು ಯಾದವ್ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿದ್ರು, ಪಪ್ಪು ಯಾದವ್ ವಿನ್ ಆದರು. ಸೊ ಈ ಥರದ್ದು ಕಾಂಟ್ರಾಡಿಕ್ಟರಿ ಪೊಲಿಟಿಕಲ್ ಸಿನಾರಿಯೋಗಳು ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಇರೋದರಿಂದಾಗಿ ರಾಹುಲ್ ಗಾಂಧಿ ಒಬ್ಬ ನ್ಯಾಷನಲ್ ಲೀಡರ್ ಆಗಿ ಎಮರ್ಜ್ ಆಗಲಿಕ್ಕೆ, ಅಥವಾ ಗೊತ್ತಿಲ್ಲ ಇನ್ನೊಂದು ಮುಂದಿನ ಚುನಾವಣೆಯಲ್ಲೋ ಕಾಂಗ್ರೆಸ್ಸಿಗೆ ಏನಾದರೂ ಬಹುಮತ ಬಂದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯೇ ಪ್ರಧಾನಿ ಆಗಬೇಕು ಅಂತೇಳಿ ಕಾಂಗ್ರೆಸ್ನವರು ಹಕ್ಕೊತ್ತಾಯ ಮಾಡುವಂಥ ಸಂದರ್ಭದಲ್ಲಿ ನಾವು ರಾಹುಲ್ ಗಾಂಧಿ ನಾಯಕತ್ವವನ್ನು ಯಾಕೆ ಒಪ್ಕೊಳ್ಬೇಕು ಎನ್ನುವುದಕ್ಕೆ ಇದು ಅಡಿಪಾಯ ಅಥವಾ ಮಾದರಿ ಆಗಬೇಕಾಗುತ್ತೆ. ಸೊ ದೊಡ್ಡ ರೆಸ್ಪಾನ್ಸಿಬಿಲಿಟಿ ರಾಹುಲ್ ಗಾಂಧಿ ಅವರಿಗೆ ಆ್ಯಸ್ ಎ ಟು ಟ್ಯಾಕಲ್ ದ ಗೌರ್ಮೆಂಟ್. ಈಗ 10 ವರ್ಷಗಳಲ್ಲಿ 2014ರಿಂದ 2024ರವರೆಗೆ ಮೋದಿ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಅವರು ನಡೆಸಿದಂಥ ಹೋರಾಟ ಮತ್ತು ಅದರ ಮುಂದುವರಿಕೆ, ಜೊತೆಗೆ ವಿರೋಧ ಪಕ್ಷಗಳನ್ನು ಜೊತೆಯಾಗಿ ಕರ್ಕೊಂಡು ಹೋಗುವಂಥದ್ದು. ನನ್ನ ನಾಯಕತ್ವದ ಮೇಲೆ ನೀವು ವಿಶ್ವಾಸ ಇಡಬಹುದು ಎನ್ನುವಂತಹ ನಂಬಿಕೆಯನ್ನು ಸೃಷ್ಟಿ ಮಾಡುವಂಥದ್ದು ಇದೆಯಲ್ಲ, ಇದು ರಾಹುಲ್ ಗಾಂಧಿ ಅವರಿಗೆ ಅತಿ ದೊಡ್ಡ ಸವಾಲು. ಬಹುಶಃ 2 ಭಾರತ ಜೋಡೋ ಯಾತ್ರೆಗಳನ್ನು ಮಾಡಿದಂತಹ ರಾಹುಲ್ ಗಾಂಧಿ ಅವರಿಗೆ ಅಂಥದ್ದೊಂದು ರಾಜಕೀಯ ಪಕ್ವತೆ, ಗಾಂಭೀರ್ಯತೆ. ಇವತ್ತಿನ ಅವರ ಸ್ಪೀಚನ್ನು ಗಮನಿಸಿದರೆ ಲೋಕಸಭೆಯಲ್ಲಿ 2-2.5 ನಿಮಿಷ ಅಷ್ಟೇ ಮಾತಾಡಿದ್ದು ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರು. ಇವತ್ತು ಮೊದಲನೆಯ ಸ್ಪೀಚು. ಆ ಪಕ್ವತೆ ಇದೆ, ಆ ಗಾಂಭೀರ್ಯತೆ ಇದೆ, ಚೈಲ್ಡಿಶ್ ಬಿಹೇವಿಯರ್ಗಳು ಇಲ್ಲ. ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಆ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಇದೊಂದು ಸುವರ್ಣ ಅವಕಾಶ, ಇಸ್ ಅ ಬಿಗ್ ಆಪರ್ಚುನಿಟಿ ಟು ಎಲ್ಲರನ್ನ ಜೊತೆಗೆ ಕರೆದುಕೊಂಡು ಹೋಗಿ ಎಲ್ಲರ ನಾಯಕನಾಗುವಂಥದ್ದು. ನಾನೊಬ್ಬನೇ ನಾಯಕ ಅಂತ ಆದರೆ ರಾಹುಲ್ ಗಾಂಧಿ ವಿಲ್ ಲೂಸ್. ಸೋಲ್ತಾರೆ ರಾಹುಲ್ ಗಾಂಧಿ, ನೈತಿಕವಾಗಿಯೂ ಸೋಲ್ತಾರೆ, ಸೈದ್ಧಾಂತಿಕವಾಗಿಯೂ ಸೋಲ್ತಾರೆ. ಎಲ್ಲರ ನಾಯಕನಾಗಿ ಎಲ್ಲರನ್ನ ಜೊತೆಗೆ ಕರೆದುಕೊಂಡು ಹೋದರೆ ಮಾತ್ರ ರಾಹುಲ್ ಗಾಂಧಿ ವಿಲ್ ಸಕ್ಸೀಡ್. ಅವರಿಗೆ ಸಿಕ್ಕಿರ್ತಕ್ಕಂಥ ಹುದ್ದೆಯಲ್ಲಿ ಸಕ್ಸೀಡ್ ಆಗಲಿಕ್ಕೆ ಸಾಧ್ಯ.